ನ್ಯಾಚುರಲ್ ಬ್ಯೂಟಿ ಅದ ಬೇಡ ಸಣ್ಣ ಹುಡುಗರು ಹಚ್ಕೊಂಡ್ ಅಂತಿಕೋ ಮೇಡಮ್ ವಿಡಿಯೋ ಲಕ್ಷ್ಮಿ ಹತ್ತಿರ್ತಾಳ್ರಿ ಸ್ವಲ್ಪ ಅನ್ಸ್ತಿರ್ತಾಳ ಅದಕ್ಕೆ ಬಾಡಿ ಗಾರ್ಡ್ಸ್ ಮಮ್ಮಿಗೆ ಸ್ವಲ್ಪ ಇದ್ರೆ ನಡೆಯಂಗಿಲ್ಲ ಆಕಿ ಬಾಳ ಇರ್ಬೇಕಾಕಿ ಹಾಕೇನಾಗ್ತಿ ಮತ್ತೆ ಇದ್ರ ಬೇಸತ್ತೆ ನೀ 7 ಗಂಟೆ ಕರೆಕ್ಟ್ ಬರ್ತೇವೆ ಅಂತೇಳಿ ಸೊ ಆಲ್ರೆಡಿ ಪುಣೆ ಒಳಾಯ್ತು ಡೆಡ್ಡ ಕುನೆ ಹಿಡ್ದಿಲ್ಲ ನೀ ಬಂಗಾರಿ ಬಾಂಬೆ ಬಂತ ಪುಣಾ ಬರತ್ತ ತಿರುಗಿ ಇಲ್ಲಿ ಯಾವ್ದೋ ಒಂದ್ ಪೆಟ್ರೋಲ್ ಬಂಕ್ ಬಂತ ಪುಣಾದಾಗ ಫಸ್ಟ್ ಟೈಮ್ ನಮ್ ನೀವು ರೀತು ಟೇಸ್ಟ್ ಮಸ್ತ್ ಮಾತ್ರ ಮಸ್ತ್ ಟೇಸ್ಟ್ ಅಕ್ಕ ಬಂಗಾರಿ ನೋಡಿ ಇಲ್ಲಿ ಹಿಂದಿನ ಸೈಡ್ ಲಕ್ಷ್ಮಿ ನಿನ್ನ ನೋಡಿ ಫಾಗಿ ಫುಲ್ ಲೈಟ್ ಕಡೆ. ಹಲೋ ನನ್ನ ಪ್ರೀತಿಯ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಫ್ಯಾಮಿಲಿ. ಗೈಸ್, ಇವತ್ತಿನ ದಿವಸ ನಾವೆಲ್ಲರೂ ಸೇರಿ ಎಲ್ಲೋ ಹೊರಗಡೆ ಹೋಗಿದ್ದೇವ್ರಿ. ಹೆಂಗಾಯ್ತು ಇವತ್ತಿನ ದಿನ ನಮ್ದು ಅಂತೇಳಿ ನೋಡೋಣ ಬರ್ರಿ. ಚಾನಲ್ಗೆ ಯಾರು ಹೊಸದಾಗಿದ್ದೀರಿ ಸಬ್ಸ್ಕ್ರೈಬ್ ಮಾಡ್ರಿ, ವಿಡಿಯೋ ಇಷ್ಟ ಆಯ್ತಂದ್ರೆ ಲೈಕ್ ಮಾಡ್ರಿ. ಬರೀ ವಿಡಿಯೋ ನೋಡೋಣ ಅಂತ. ಮಮ್ಮಿ ಇವತ್ತು ಎಲ್ಲಿ ಹೋಗೋದ್ ನೆನಪೈತಿಲ್ಲ? ನೀವು ನೆನಪೈತಿ ಹೇಳ ಮಾರ್ಕೆಟ್ ಜಸ್ಟ್ ಆಯ್ತಾ ನೋಡ್ರಿ. ನೀವು ಮುಂಜಾಳ ಹರಿತು ಆಕಾಶ್ ಸ್ಕೂಲಿಗೆ ಹೋದ್ಲ, ಸ್ಕೂಲಿಗೆ ಸ್ವಲ್ಪ ಅದಾರ. ಅಕ್ಕ ಕರ್ಕೊಂಬರ್ಬೇಕ್ರಿ. ಅಕ್ಕ ಕರ್ಕೊಂಡ್ ಬಂದ ಮಾರ್ಕೆಟ್ ಕೊಂಡ್ರಿ ಇವತ್ತು ಸಂಜೆ ಮುಂದೆ. ಅಕ್ಕ ಬರಾಕತ್ತಾಳ್ರಿ ಸಾಯ್ತ. ಗೇರ್ ಅಕ್ಕ ಜಾಸ್ತಿ ಬಂದ ನೋಡ್ರಿ. ಸ್ಕೂಲ್ಗೆ ಹೋಗಿಲ್ಲ ಸ್ವಲ್ಪ ಬಂದ ನೋಡಪ್ಪ ಮೊದಲ. ಹಾಯ್ ಗಾಯ್ಸ್, ಇವತ್ತು ಮತ್ತೆ ಮಾರ್ಕೆಟ್ ಹೊಂಟೇವ್ರಿ. ಯಾಕಪ್ಪ ಅಂತಂದ್ರೆ ಸ್ಪೆಷಲಿ ಮಾರ್ಕೆಟ್ ಹೊಂಟಿದೆ ನನ್ನ ಕಟಿಂಗ್ ಸಂಬಂಧ. ಯಾಕಂದ್ರೆ ಕಟಿಂಗ್ ಬಹಳ ದಿವಸ ಆಯ್ತು ಮಾಡಿಸಿಲ್ಲ, 2 months ಆಯ್ತು ಕಟಿಂಗ್ ಮಾಡಿಸಿ. ಸೊ ಶೇವಿಂಗ್ ಹಂಗ ಸೆಟಪ್ ಮಾಡ್ಕೊತಿರ್ತಿದ್ದೆ. ಸೊ ಕಟಿಂಗ್ ಬಹಳ ದಿವಸ ಮಾಡಿಲ್ಲ ಅಂತ ಲಕ್ಷ್ಮಿ ಭಾಳ ಮಂದಿ ಅನ್ನಕತ್ತಿದ್ಲ. ಸೊ ಹೋಗೋಣ ಅನ್ನಕತ್ತಿದ್ಲ. ಸೊ ರೀತಿ ನೋಡಿಂದ ಖುಷಿಯಾಗಿ ಡ್ಯಾನ್ಸ್ ಮಾಡಕತ್ತ ಮಾರ್ಕೆಟ್ ಹೊಂಟೇವ್ ಅಂತೇಳಿ. ರೀತು ಮಾರ್ಕೆಟ್ ಹೊಂಟೇವ್ ಮಾಡತ್ತಿಲ್ಲ ನೋಡ್ರಿ. ಹೋಗೋಣ ಅಂತ ಇವತ್ತು ಸಂಜೆ ಒಂದು ಮಾರ್ಕೆಟಿಗೆ ಹೋಗಿ ನಾವು ಎಲ್ಲೆಲ್ಲಿ ಹೋಗ್ತೇವೆ ಅಂತೇಳಿ. ರೀತು ನೀವು ಫುಲ್ ಖುಷಿ, ಮಾರ್ಕೆಟ್ಗೆ ಹೋದಂದ್ರೆ ಫುಲ್ ಖುಷಿ. ಆ್ಯಕ್ಚುಲಿ ಮನೆ ಒಂದು ಪಿಜ್ಜಾನು ಮಾಡಿದವ್ರಿ ನೀನೆ. ಸೊ ನೋಡೋಣ ಪಿಜ್ಜಾ ತಿಂದರೆ ಹೋಗೋದ. ಆ್ಯಕ್ಚುಲಿ ತಿಂದೆ ಹೋಗ್ತೀವಿ. ಯೂಶ್ವಲಿ ಮಾರ್ಕೆಟ್ಗೆ ಹೋಗೋದು ಗೊತ್ತಲ್ಲ, ನಿಮ್ಗೆ ಹುಡುಗರು ಬಿಡಂಗಿಲ್ಲ, ಅಲ್ಲಿ ಹೋಗೋಣ ಅಂತಾರೆ. ಸೊ ಮತ್ತೆ ಪಿಜ್ಜಾ ಮಾಡೋ ಬಂದಿಂದ. ಸೊ ಈಗ ತಿಂದ ಮಾರ್ಕೆಟ್ಗೆ ಹೋಗೋಣ ಅಂತ ಇದು ಇನ್ನೇನೋ ಮಾಡ್ಕೊಂಡು ಕೂತಾರೆ. ಮಮ್ಮಿ ನಿನ್ನೆ ಮಾಡತ್ತಾರ, ಮಮ್ಮಿ ನಿನ್ನೆಗೆ ಮಾಡತ್ತಾರ, ನಿನ್ನೆಗೆ ಮಾಡಕತ್ತಾರ. ಇನ್ನೇನ್ರ ತರ್ತಿರ್ತಾರ ನೋಡ್ರಿ. ತೋರಿ ಎಲ್ಲಾರು ತೋರಿ. ಬದಾಮ್ ತಂದಾಳ. ಬದಾಮ್ ಸೊಪ್ಪಿ ಸುಳ್ಳು ಇಟ್ಟ ಮಮ್ಮಿ ಪಾಪ. ಬರ್ರಿ ತೊಗೊಬರ್ರಿ ಎಲ್ಲಾರು. ಅಕ್ಕ ತೋರಿ ತಗೋ. ತಗೊಂಡಿ ನಮ್ಮ 3 ಮಂದಿ ಇದೆ ಈಗ. ಪಪ್ಪ ಕೊಟ್ಟಿ ಎಲ್ಲೆಲ್ಲಿ ಹೋಗ್ಬೇಕಂತ ಅನ್ಕೋದ್ರಿ 2-3 ಪ್ಲೇಸಿಗೆ. ಇವತ್ತು ಹೋಗಿ ಬರೋಣ ಅಂತ. ಲಕ್ಷ್ಮೀ ಏನೋ ಸ್ವಲ್ಪ ಕೆಲಸ ಅಂತ ಅವ್ರು ತೋತಾಳಂತ. ಸೊ ನಂದು ಕಟಿಂಗ್ ಅದ ಜನ ಸಂಗೀತ ಲೇಟ್ ಆಗೋಣ್ರಿ. ತಿನ್ನಪ್ಪಿ ತಿನ್ನಪ್ಪು ನೋಡ. ಹೆಸರು ಕಾಳು ಸ್ವಚ್ಛ ಮಾಡ್ಕೋದು ಗೊತ್ತಾ? ಹೆಸರು ಕಾಳು ಪಲ್ಯ ಯಾರ ಇಲ್ಲ ಹೆಸರು ಕಾಳು ಸಾರು ಮಾಡೋ ಪ್ಲಾನ್ ಅದಾಳಿಕೆ. ಸಾಂಬಾರು ಮಾಡ್ತೀವಿ. ಅದು ಕಿಲ್ಸಲ್ಗಿ ಪಲ್ಯ ಮಾಡ್ತಾ ಅಂತ ಮಾಡಿ ಮಮ್ಮಿ. ನಾಳೆ ಬಿಡೋಣ ಹೆಂಗೆ ಮಾಡ್ತೀವಿ. ಇವತ್ತು ಮಾರ್ಕೆಟ್ಗೆ ಹೋದ ನೆನಪದಾಗ. ಗಾಯ್ಸ್, ಇವತ್ತು ಲಕ್ಷ್ಮಿ ಫಸ್ಟ್ ಟೈಮ್ ಇನ್ ದ ಹಿಸ್ಟ್ರಿ ಆಫ್ ಹರ್ ಲೈಫ್ ರೊಟ್ಟಿ ಮಾಡತ್ತಾಳ್ರಿ. ರೊಟ್ಟಿ ಮಾಡತ್ತಾಳ. ಎಷ್ಟಾಯ್ತ ಮಾಡಿ ನೋಡೋಣ ಹೆಂಗೆ ಮಾಡ್ತೀವಿ. ಲಕ್ಷ್ಮಿ ಹೆಂಗೆ ರೊಟ್ಟಿ ಬಡಿತಾಳ ನೋಡ್ರಿ. ಆಕಿ ಲಕ್ಷ್ಮಿ ರೊಟ್ಟಿ ಬರ್ತಿದ್ದಲ್ರಿ, ಮಮ್ಮಿನೇ ಮಾಡ್ತಿದ್ರಿ ಯಾವಾಗ್ಲೂ. ಸೊ ಆಕಿ ಕಲ್ಕೋಬೇಕಂತ ಮನಸ್ನಾಗಿತ್ತ, ಬಟ್ ಮಾಡೋದಾಗಿಲ್ಲ ಅಂತ ಇವತ್ತು ನೋಡಿ ಹೆಂಗೆ ಬಿಡತ್ತಾಳ. ಕಟ್ ಆತಾವ ಹಂಗೆ ಮಾತ್ರ ಜೋಡಿಸ್ತಾಳ, ಮತ್ತೆ ಹಂಗೆ ಮಾಡ್ತಾಳ. ಆಗ್ತಾವ ಸೌಂಡ್ ಮಾಡ್ಕೊತ ಆಗ್ತಾವ ನಂಗೆ. ಬಾರಿಪ್ಪ ಲಕ್ಷ್ಮಿ ರೊಟ್ಟಿ. ನಿಂದ್ರಪ್ಪ, ನೀವು ಬರ್ತೀನಿ. ರೊಟ್ಟಿ ಆಯ್ತು ನೋಡ್ರಿ. ಲಕ್ಷ್ಮಿ ರೊಟ್ಟಿ ತಿನ್ನೋದ್ ಬೇರೆ ಎಲ್ಲಾರು.
ಡಿಫ್ರೆಂಟ್ ಇದು ಆಗ್ಯಾವ ಲಕ್ಷ್ಮಿ, ಪಿಜ್ಜಾ ಆಗ್ಯಾವ. ಬರ್ರಿ ಇವತ್ತು ರೊಟ್ಟಿ ತಿನ್ನೋಣ ಲಕ್ಷ್ಮಿ ಕೈಲಿ. ಕರೆಕ್ಟ್ ಒಂದು ಗಂಗಾಳ ಆಗ್ಯಾವ ಲಕ್ಷ್ಮಿ ರೊಟ್ಟಿ. ಅವು ಹಾಕೇನಾಗ್ತೀವಿ ಮತ್ತೆ ಇದ್ರ ಬೇಯಿಸತ್ತೆ ನೀ ಕಟ್ಟಿ ಆಗ್ತಾ ಇದ್ರ ಮಾಡಿದ್ರೆ ಹಿಂಗೆ ಕಟ್ಟಿ ರೊಟ್ಟಿ ಆಗ್ತಾವ. ಕಡಕ್ ರೊಟ್ಟಿ ಲೇಟ್ ಅಲ್ಲತ್ತ, ಜಲ್ದಿ ಬರ್ರಿ. ನಾನು ಟೈಮ್ ತೊಗೊಂಡಿನಿ ಅಲ್ಲಿ 7 ಗಂಟೆಗೆ ಅಂತೇಳಿ. ಅಲ್ಲಿ ಕಟಿಂಗ್ ಮಾಡೋರಿಗೆ ಹೇಳಿದ್ದಿಲ್ಲ ನಾ 7 ಗಂಟೆಗೆ ಕರೆಕ್ಟ್ ಬರ್ತೇವೆ ಅಂತೇಳಿ. ಸೊ ಆಲ್ರೆಡಿ ಪುಣೆ ಒಳಾಯ್ತು ಈಗ, ಜಲ್ದಿ ಹೋಗ್ಬೇಕಂತ ಹಿಂಗೆ ಪ್ಲ್ಯಾನ್. ಆಲ್ರೆಡಿ ಲೇಟೇ ಆಗ್ಯದ. ಹಾಂ ಅಲ್ಲಿ ಹೋಗ್ತೀನಿ ಜೊತೆ ಎಲ್ಲ ಹಚ್ಕೋಬೇಡ ಪಿ ಬಂಗಾರಿ ಬೇಡ. ಪೋಣಿ ನ್ಯಾಚುರಲ್ ಬ್ಯೂಟಿ ಅದ ನಿನ್ ಕಡೆ, ನ್ಯಾಚುರಲ್ ಬ್ಯೂಟಿ ಅದ. ಬೇಡ ಸಣ್ಣ ಹುಡುಗರು ಹಚ್ಕೊಂಡೆ ಅಂತಿಕೋ, ಸ್ಕಿನ್ ಜಲ್ದಿ ಕೆಡ್ತೈತಿ. 18 ಇಯರ್ಸ್ ಆದ್ಮೇಲೆ ಹಚ್ಕೊಳ್ಳೋದು. ನಿಮ್ಮ ಮೇಡಮ್ ವಿಡಿಯೋ ನೋಡ್ತಾರೆ, ಅವ್ರಿಗೂ ಬೈತಾರ ನಿನಗೆ ಗ್ಯಾರಂಟಿ. ಹಾಯ್ ಗಾಯ್ಸ್, ಫೈನಲಿ ಬಂದೇವಂತ ಕಟಿಂಗಿಗೆ. ಮ್ಯಾಗ ಹೋಗ್ಬೇಕ್ರಿ ನಾನು. ಇವ್ರು ರೀತು ನೀವು ಲಕ್ಷ್ಮಿ ಹತ್ತಿರ್ತಾಳ್ರಿ ಸ್ವಲ್ಪ ಹೋಗ್ಬೇಕೇನೆ ಅಂತ ಅನಿಸ್ತಿರ್ತಾವ. ಅದಕ್ಕೆ ಬಾಡಿ ಗಾರ್ಡ್ಸೋದವ್ರಿ ಇಬ್ರು ಇಲ್ಲಿ. ಸೊ ಹೋಗಿ ಬರ್ತೀನಿ ನಾನು ಕಟಿಂಗಿಗೆ. ಗೊತ್ತಿರ್ತಾರ ಇಲ್ಲ ಕಾರ್ನಾಗ. ಒಂದ್ಸಲ ಮಮ್ಮಿ ಹೋಗಿದ್ದಿಲ್ಲ, ಅವಾಗ ಇವ್ರಿಬ್ರು ಬಂದಿದಾರ್ರಿ. ಅವತ್ತದವ್ರು ಈ ಸಲ ನಾ ಹೋಗಿ ಬರ್ತೀನಿ. ಬಾಯ್ ಗೈಸ್. ನಾನು 7ಕ್ಕೆ ಬರ್ತೀನಿ ಅಂತಂದಿದ್ರಿ, ಬಟ್ ಬರೋದು ತಡ ಆಯ್ತ್ರಿ. ಬೇಷೆ 8:30 ಆಗ್ಬಿಡ್ತ್ರಿ. ಹಂಗಾಗಿ ಇನ್ನೂ ಜನ ಜಾಸ್ತಿ ಇದ್ರ ಸಲೂನ್ಯಾಗ. ಲಕ್ಷ್ಮಿ ಏನೋ ಮಾರ್ಕೆಟ್ನಾಗ ತಗೋತೀನಿ ಅನ್ನತ್ತಿದ್ರಿ. ಇಲ್ಲೇ ಕೂತ್ರೆ ಇನ್ನು ಮಾರ್ಕೆಟ್ ಬಂದ್ ಆಗ್ತದ ಬಾ ಅಂತ ಹೇಳಿ ಮಾರ್ಕೆಟ್ಗೆ ಹೊಂಟೇವ್ ನೋಡ್ರಿ ಸದ. ಸೊ ಹೊಳ್ಳಿ ಬರೋಣ್ರಿ ಹೇರ್ ಕಟಿಂಗ್ ಮಾಡ್ಕೊಳಕ್ ಅಂತ ಹೇಳಿ. ಬರೀ ಹಿಂಗೆ ಮಾಡ್ತಾವ ಮಮ್ಮಿ ಯಾವತ್ತೂ ತೊಗೊಳೋಣಂಬ. ಮಮ್ಮಿನ ಸೆಲೆಕ್ಷನ್ ಇರ್ತಾವ. ಒಟ್ಟು ಮಮ್ಮಿಗೆ ಸ್ವಲ್ಪ ಇದ್ರೆ ನಡೆಯಂಗಿಲ್ಲ, ಆಕಿ ಭಾಳ ಇರ್ಬೇಕಾಕಿ. ಲಕ್ಷ್ಮಿ ಇತ್ತು ದೊಡ್ಡದ ಟ್ರೈನ್ ಸ್ಟಾಪ್ ಆಗಿಬಿಡ್ತದೆ ಹಚ್ಕೊಳ್ಳಿ ಅಂದ್ರೆ. ಅದ ನೀ ಭಾಳ ಸಣ್ಣ ತೋತಿ ಹಚ್ಕೊಂಡಿದ್ದೆ ಗೊತ್ತಾಗಲ್ಲ. ಟಿಕ್ಲಿ ದೊಡ್ಡದು ಸ್ವಲ್ಪ ಸಾರ್ತೆ ಅದು ಬೇಡಪ್ಪ. ಮಮ್ಮಿ ಭಾರಿ ಅದ ಮಾಡಿಲ್ಲ ಅದಲ್ಲ. ನೀವು ನಿಮ್ಗೆ ಏನಾರ ಬೇಕಂತ ತಗೋ ಅಪ್ಪಿ. ಯಾಕೆ ನಾನು ಹುಡುಗಿ ಏನಂತ್ರಿ ಅವ, ನೀವು ಏನಾರ ತಗೋತಿಲ್ಲ ಐಟಮ್ಸ್. ನಾನು ಹುಡುಗಿ ಏನಂತ. ಹೆಣ್ಮಕ್ಳಿಗೆ ಸಂಬಂಧಪಟ್ಟಂಗೆ ಎಲ್ಲ ಐಟಮ್ಸ್ ಸಿಗ್ತಾವ್ರಿ ಇಲ್ಲಿ. ನಮ್ಮ ಲಕ್ಷ್ಮಿ ಸ್ಪೆಷಲಿ ಇಲ್ಲಿ ಬರೋದು ಟಿಕ್ಲಿ ಸಂಬಂಧ ರೀ. ಆಕಿ ಟಿಕ್ಲಿ ಭಾಳ ವೆರೈಟಿ ಇರ್ಬೇಕಂತ ಅದ್ರಾಗ ಕ್ಯಾರಿ ಶಾರಿ ಸ್ವಲ್ಪ ತೊಳಕ್ರಿ. ಹಂಗಾಗಿ ಇಲ್ಲೇ ಬರ್ತಾಳೆ ನೋಡ್ರಿ ಟಿಕ್ಲಿ ತೊಳೋ ಸಂಬಂಧ ಅಂತೇಳಿ. ಫೈನಲಿ ಬಂದೇವ ಮತ್ತು ವಾಪಸ್ ಹೇರ್ ಕಟಿಂಗ್ ಅಂತೇಳಿ. ನಾನು ಯೂಶುವಲಿ ಇಲ್ಲೇ ಬರ್ತಿರ್ತೀನಿ ರೀ ಹೇರ್ ಕಟಿಂಗ್ ಸಂಬಂಧ. ಇದು ಯುನಿಸೆಕ್ಸ್ ಸಲೂನ್ ರೀ. ಇಲ್ಲಿ ಜೆಂಟ್ಸ್ ಲೇಡೀಸ್ ಇಬ್ರು ಬರ್ಬೋದು. ಇಲ್ಲಿ ಲೇಡೀಸಿಗೆ ಐಬ್ರೋ, ಹೇರ್ ಕಟಿಂಗ್, ವ್ಯಾಕ್ಸಿಂಗ್ ಅಂತ ಎಲ್ಲ ಮಾಡ್ತಾರೆ ರೀ. ಸೊ ಲಾಸ್ಟ್ ಟೈಮ್ ಒಂದ್ಸಲ ಬಂದಿದ್ದಲ್ಲ ಲಕ್ಷ್ಮಿನೂ ಇಲ್ಲಿ. ಎಲ್ಲ ಮಾಡಬೇಕು ಅಂತಂದ್ರೆ ಸ್ವಲ್ಪ ಲೇಟ್ ಆಯ್ತು ನೋಡ್ರಿ. ನೀವು ರೀತು ಕಾರ್ನಾಗ ಕೂತಿದ್ರು, ಮೇಲೆ ಫೋನ್ ಮಾಡಕತ್ತಿದ್ರಿ ಜಲ್ದಿ ಬಾ ಡಡ ಅಂತ ಹೇಳಿ. ಸೊ ಅಂತೂ ಇಂತೂ ಮುಗ್ಯಾಕ್ ಬಂದದ್ರಿ. ಚಲೋ ಮಾಡ್ತಾರ್ರಿ ಇಲ್ಲಿ ಹೇರ್ ಕಟಿಂಗ್ ಅದು. ನಾನು ಭಾಳ ದಿನ ಆಯ್ತು ಇಲ್ಲೇ ಬರಾಕತ್ತೀನಿ ರೀ. ಫೈನಲಿ ಹಿಂಗಾಯ್ತು ನೋಡ್ರಿ ಗೈಸ್. ನೀವು ರೀತು ಏನಂತಾರಂತ ನೋಡೋಣಂತ ಹೋಗಿ. ಡಡ್ಡ ಕುನ ಹಿಡ್ದಿಲ್ಲ ನೀ ಬಂಗಾರಿ. ನೇಪು ಅಂದ್ರೆ ಮೊಬೈಲ್ ಅದ ನೀಪು ನೋಡಿ. ನಾನಂತರೂ ಬೇರೆನೇ ಕಾಣತ್ತಿದ್ದೆ ಅಂತ ಅನ್ನತ್ತಿದ್ದಿಲ್ರಿ ರೀತು ರೀ. ಫ್ರೆಶ್ ಆಗಿ ಮಾಡಿಸ್ಕೊಂಡಾಗ ಬೇರೆನೇ ಕಾಣಿಸ್ತೈತೆ ನೋಡ್ರಿ. ಕಂಪ್ಲೀಟ್ ಆಗಿ ಫೇಸ್ ಆಗಲಿ ಹೇರ್ ಸ್ಟೈಲ್ ಆಗಲಿ. ಒಂದು 10 days ರೀ ಸ್ನೇಹಿತರೆ. ಆಮೇಲೆ ಓಲ್ಡ್ ಹೇರ್ ಸ್ಟೈಲ್ ಮತ್ತೆ ರಿಟರ್ನ್ ಆಗುತ್ತೆ. ಬಾಂಬೆ ಕೊಂಟೆ ನೀವು ಬಾಂಬೆ ಇಲ್ಲೋಡಿಲ್ಲ. ಬಾಂಬೆ ಬಂತ ಪುನಃ ಬರತ್ತ ತಿರುಗಿ ಇಲ್ಲಿ. ಅಲ್ಲೋಡ್ ಕಾಣತ್ತಿದ್ ಪುಣಾನೇ ಅದ. ವಾವ್ ಎಷ್ಟು ಮಸ್ತ್ ಪುನಃ ಅಂತೀನ. ಬರ್ರಿ ಸ್ನೇಹಿತರೆ ಮುಂಬೈಗೆ ಹೋಗೋಣ ಅಂತ ಈಗ. ನೀವಗ ರೀತುಗ ಲಕ್ಷ್ಮಿಗೆ ಕರ್ಕೊಂಡ ಮುಂಬೈ ಹೊಂಟೆ. ಬಾಗುವಾಕ ಕಡೆ ಹೌದಲ್ಲ. ಯಾವ್ದೋ ಒಂದ್ ಪೆಟ್ರೋಲ್ ಬಂಕ್ ಬಂತ ಪುಣಾದಾಗ. ಮುಂಬೈ ಹೊಂಟೆ ನೀವು ನಾವ. ರೀತು ಹೀರೋಡಂಗ್ ಕಾಣತೀನಿ. ಯಾವ ಹೀರೋ ರೀತು? ಯಾರಂಗ ಇಲ್ಲೋಡಿ ರೀತು ಮುಂದ್ ಬಾ. ನೀವು ಇಲ್ಲೋಡಿ. ಪೆಟ್ರೋಲ್ ಹಾಕೊಳಕ್ ಬಂದೆ. ನೀವು ನೋಡಿ ಪೆಟ್ರೋಲ್ ಹಾಕೊಳತ್ತೀನಿಲ್ಲ ಮುಂಬೈಕ್ ಹೋಗೋ ಸಂಬಂಧ. ಮತ್ತ ನೀವು ಇಲ್ಲನತ ನೋಡ್ರಿ. ನಾ ಮುಂಬೈಕ್ ಹೊಂಟೀನಿ ಇಲ್ಲತ್ತ ನೋಡ್ರಿ. ರೀತು ಯಾವಾಗ್ಲೂ ನೀವು ರೀತು ಕಾಂಪಿಟೇಷನ್ ರೀ. ನಾ ರೊಕ್ಕ ಕೊಡ್ತೀನಿ ಅಂತ ರೀತು ಕೊಡ್ತಾ ನೋಡ್ರಿ. ರೀತು ಅಕ್ಕ ಕೊಟ್ಲಿ ನೀವು
ಹೌದು ಸ್ನೇಹಿತರೆ, ನೋಡ್ರಿ ಇವತ್ತೆಲ್ಲೋ ಒಂದು ಕಡೆ ಸ್ಪೆಷಲ್ ಆಗಿ ಊಟಕ್ಕೆ ಕರ್ಕೊಂಡು ಹೊಂಟೀನಿ. ರೀತು ನೀ ಹೋಗ ಲಕ್ಷ್ಮಿಗದ. ಆ್ಯಕ್ಚುಲಿ ಪಪ್ಪಾಗೆ ಬಾ ಅಂದಿದ್ದೇವ್ರಿ. ಅವ್ರ ಪಪ್ಪಾಗೆ ಕೋಲ್ಡ್ ಭಾಳ ಐತಂತ, ಮತ್ತು ಅವ್ರು ಒಲನ ಹಾಕತ್ತಿರ್ರಿ ಯಾಕೋ ಅವ್ರಿಗೆ ಬ್ಯಾಸ್ರ ಆಗ್ಯದ ಅಂತ. ಸೊ ಮನೆಯಾಗೆ ಇರ್ತೀನಿ ಅಂತಂದ್ರೆ ಅವ್ರಿಗೆಲ್ಲೇ ಪಾರ್ಸಲ್ ತೊಗೊಂಡು ಬಾ ಅಂದ್ರಿ. ಫಸ್ಟ್ ಟೈಮ್ ನಮ್ಮ ನೀಹು ರೀತು ಲಕ್ಷ್ಮಿ ನಮ್ಮ ಜೊತೆ ಬಂದಿದ್ದು ದಾವಾಕ. ಸೊ ರೀತು ಹ್ಯಾಪಿ. ರೀತುಗೆ ಇಂಪಾರ್ಟೆಂಟ್ ಆಗಿ 65 ಬೇಕಾಗ್ಯದಂತ ಗೋಬಿದ, ಅವೇ ಬರ್ತಾವೀಗ. ಆಮೇಲೆ ನಮ್ಮ ನೀಪುಗ ಏನು ಕೊಟ್ಟರು ಅಡ್ಡಿ ಇಲ್ಲ, ಒಟ್ಟು ತಿನ್ನಕ್ಕೆ ಬೇಕ್ರಿ ಮಮ್ಮಿ ಹಂಗೆ. ಮಜಾ ಬರ್ತಲ್ಲ ಲಕ್ಷ್ಮಿ. ಐತ್ ನೋಡಲ್ಲಿ ಬಾಯ್ ಬಾಯ್ ಇಲ್ವಾ ನಿಂದ್ರಿ. ಕತ್ಲಿತ್ತಲ್ರಿ ಇದು ಮಸ್ತ್ ಅದಲ್ಲ ಇಲ್ಲಿ ನೋಡಿಲ್ಲಿತ್ತು ನೋಡಿ. ಹಾಯ್ ಸ್ನೇಹಿತರೆ, ಆ್ಯಕ್ಚುಲಿ ದಾಬಾಕ್ ಬಂದೇವ್ರಿ ಫಸ್ಟ್ ಟೈಮ್. ರೀತು ನೀವು ದಾಬಾಕ ಭಾಳ ಹೇಳಕತ್ತಿದ್ದೆ ಲಕ್ಷ್ಮಿಗೆ. ನಮ್ಮ ಫ್ರೆಂಡ್ ಜೊತೆ ಇಲ್ಲಿ ಬರ್ತಿದ್ದಾರೆ. ಇದು ಪ್ರೇಮರಾಜ್ ಅಂತೇಳಿ ಸೋಲಾಪುರ ರೋಡಿಗೆ ಬರ್ತೈತ್ರಿ. ಬಿಜಾಪುರದಿಂದ 3 ಕಿಲೋಮೀಟರ್ ಆಗ್ತೈತಿ. ಸೊ ಇಲ್ಲಿ ಬಂದಾಗ ಲಾಸ್ಟ್ ಟೈಮ್ ಲಕ್ಷ್ಮಿ ಹೇಳಿದ್ದಾರೆ ಫ್ಯಾಮಿಲಿನೂ ಬರ್ತಿರ್ತದೆ ಯೂಶ್ವಲಿ. ಸೊ ಹಂಗಾಗಿ ಲಾಸ್ಟ್ ಟೈಮ್ ಇಲ್ಲಿ ಬಂದ ವರ್ಷ. ಸೊ ಲಾಸ್ಟ್ ಟೈಮ್ ಇಲ್ಲಿ ಬಂದಾಗ ಫ್ಯಾಮಿಲಿ ಕಂಪ್ಲೀಟ್ ಇತ್ತು. ಸೊ ಲಾಸ್ಟ್ ಟೈಮ್ ನಮ್ಮ ಫ್ರೆಂಡ್ಸ್ ಜೊತೆ ಬಂದಾಗ ಲಕ್ಷ್ಮಿ ಅಂತಿದ್ರು ನಾನು ಬರ್ತೀನಿ ಅಂತೇಳಿ. ಇದಂತೆಲ್ಲ ನಾನು ಬರ್ತೀನಿ ಅಂತೇಳಿ. ಸೊ ಅದಕ್ಕೆ ಸದ್ಯ ಕರ್ಕೊಂಡು ಬಂದೇನ್ರಿ ಇಲ್ಲಿ. ಪಪ್ಪಾಗೆ ಬಾ ಅಂದ್ರಿ, ಪಪ್ಪ ಅವಲ್ಲ ಅಂದ್ರೆ ಅವ್ರಿಗೆ ಮಂಡ್ಯದ ಪಾರ್ಸಲ್ ತೊಗೊಂಡು ಅಂತಂದ್ರೆ ಹಂಗಾಗಿ ಪಾರ್ಸಲ್ ತೊಗೊಂಡು ಏನಪ್ಪಿ ಇದು ಚೀಸ್ ಬಾಲ್, ದಿಸ್ ಒನ್ ಇಸ್ ಪಕೋಡಾ ಆ್ಯಂಡ್ ದಿಸ್ ಒನ್ ಇಸ್ 65. ಸೊ ಪಪ್ಪಾರಿಗೆ MR ಹೋಟೆಲ್ದೇ ಬೇಕಂತ. ಸೊ ಸೌತ್ ಇಂಡಿಯನ್ ತಲೆ ಪಪ್ಪಾರಿಗೆ ತೊಗೊಂಡು ಅವ್ರಿಗೆಲ್ಲ ಬಾ ಅಂದೇವೆ ಅಲ್ಲ ಅಂದ್ರೆ ಅವ್ರು. ಸೊ ಹಂಗಾಗಿ ನಾನು ರೀತು ಲಕ್ಷ್ಮಿ ಬಂದೇವಿ. ಸ್ವಲ್ಪ ಕೋಲ್ಡು ಅದ ರೀ. ಲಾಸ್ಟ್ ಟೈಮ್ ಲಕ್ಷ್ಮಿ ಸಿಕ್ಕಾಪಟ್ಟಿ ಗದ್ದಿತ್ತಪ್ಪ ಇಲ್ಲಿ, ಸ್ವಲ್ಪ ಕಡಿಮೆ ಅದೇ ಇರ್ತ. ಆ್ಯಕ್ಚುಲಿ ಕೋಲ್ಡ್ ಅದಲ್ಲ, ಕೋಲ್ಡಿನ ಸಂಬಂಧ ಬಂದಿಲ್ಲ. ಹಾಂ ಅದೂ ಆಯ್ತು, ಮತ್ತು ಕೋಲ್ಡು ಅದ ಬಂದು ಹೋಗಿರ್ಬೋದು ಅಂತ ಅನ್ನತ್ತದೆ. ಬ್ಯಾಡ ಫ್ಯಾನ್ ಇದು 65. ಇದು ಪನೀರ್ ಪಕೋಡಾ, ಪನೀರೇ ಕಾಣಲ್ಗ್ಯಾವ, ಪನೀರ್ ಪಕೋಡಾ ಅದಾವ. ಇದು ಚೀಸ್ ಬಾಲ್ ರೀ. ಚೀಸ್ ಬಾಲ್ ಅದಾವ. ನೀವು ನಿಮ್ಗೆ ತಂಡ ಹಿಡ್ದದ ಮತ್ತು ಫ್ಯಾನ್ ಹಚ್ಚೋತಿ ನೀವು. ಮಸ್ತ್ ಅದ ನೋಡಿ ಎನ್ವೈರ್ಮೆಂಟ್, ಲೈಟಿಂಗ್ ಚಂದ ಹಾಕ್ಯಾರ. ನೀವು ತಗೋಪಿ ಕೊಡ್ತಾ ಬೇಕು ಮಾಡಿ ಸ್ನೇಹಿತರೆ. ಲಾಸ್ಟ್ ಟೈಮ್ ನಮ್ಮ ಫ್ರೆಂಡ್ ಜೊತೆ ಬಂದಾಗ ತಿಂದಿನಿ, ಗೊತ್ತದ ಟೇಸ್ಟ್ ಈಗ ಮಸ್ತ್ ಮಾತ್ರ ಮಸ್ತ್ ಇದೆ ಟೇಸ್ಟ್. ಚಲೋ ಎದರ್ಲ ಇವ್ರ ಇಲ್ಲಿ ಲೋಕಲ್ದವ್ರು ಇದ್ದ ಪನೀರ್ ಅದು ಮಸ್ತ್ ಆಗ್ಯಾವ. ಪನೀರು ಭಾರಿ ಅದಾವ, ಎಲ್ಲ ಐಟಮ್ಸು ಭಾರಿ ಅದಾವ ಇಲ್ಲಿ. ಸೊ ಸೂಪರ್ ಮಾಡ್ತಾರೆ ಅಂತೇಳಿ ನಂಗಂತೂ ಭಾಳ ಲೈಕ್ ಆಗಿತ್ತು ಲಾಸ್ಟ್ ಟೈಮ್. ನನಗೆ ಇಲ್ಲಿದ್ದು ಇನ್ನೊಂದು ಸ್ಪೆಷಲ್ ಲೈಕ್ ಆಗಿದೆ ಅಂದ್ರೆ ಇದು ಮಲಾಯಿ ರೋಟಿ, ಮಲಾಯಿ ತಂದೂರಿ ರೋಟಿ ಕೊಡ್ತಾರೆ ರೀ. ಮಸ್ತ್ ಅಂದ್ರೆ ಮಸ್ತ್ ಮಾಡ್ತಾರೆ. ಮಾಡಪ್ಪ ಬರೀ ಚೇತನ್ ಹಿಡಿದು ಬಿಟ್ಟಾರ ಅವ್ರು. ಶಿವಬಾಜಿ ಮಲಾಯಿ ರೋಟಿ ಭಾಳ ಫೇಮಸ್ ಇಲ್ಲಿ. ಒಳಗಿನ ಸೈಡ್ ಮಲಾಯಿ ಹಾಕಿರ್ತಾರೆ, ಭಾರಿ ಟೇಸ್ಟ್ ಅನಿಸ್ತದ. ಯಾವ್ದಾರು ಕೊಡು ಅಕ್ಕ. ಹೆಂಗದ ಮಲಾಯಿ ರೋಟಿ? ಹೆಂಗದ ಅಕ್ಕ ಮಲಾಯಿ ರೋಟಿ? ಹೆಂಗದ? ಮಸ್ತ್ ಅದಲ್ಲ? ಹೇಳಿದಿಲ್ಲ ಚಲೋ ಇರ್ತದ ಅಂತ ಹೇಳಿ ಹೇಳಿದ್ದಿಲ್ಲ ನೀನು? ನೀವು ಹೆಂಗದಪ್ಪಿ ರೋಟಿ? ಓಕೆ ಸ್ನೇಹಿತರೆ, ಊಟ ಆಯ್ತು ಎಲ್ಲರದು. ಎಲ್ಲರಿಗೂ ಲೈಕ್ ಆಯ್ತು ಅಂತ ಊಟ. ನಾನು ಅದೇ ಅನ್ಕೊಂಡೇ ಬಂದಿದ್ದೆ ಚಲೋ ಅಂತಾರಂತೇಳಿ. ಲಕ್ಷ್ಮಿಗೆ ಏನು ಲೈಕ್ ಆಯ್ತು ಜಾಸ್ತಿ? ಸೇವ್ ಬಾಜಿ. ಲಕ್ಷ್ಮಿ ಭಾಳ ಸಲ ಟೇಸ್ಟ್ ಮಾಡಿದ ಸೇವ್ ಬಾಜಿ. ಮಲಾಯಿ ರೋಟಿ ಒಂದು ಚಲೋ ಅನಿಸ್ತಾ. ನಮ್ಮ ಚೀಸ್ ಬೋಲು ಬಾರಿ ಆಗಿತ್ತು, ಸೇವ್ ಬಾಜಿನೂ ಬಾರಿ ಆಗಿತ್ತು. ರೈಸ್ ಮಸಾಲೆ ರೈಸ್ ಇಷ್ಟ ಆಯ್ತದ ರೀತುಗ. ಸೊ ಹಿಂಗಾಯ್ತು ನೋಡ್ರಿ. ಸೊ ಅಷ್ಟು ಲೈಕ್ ಆಯ್ತು ರೀ, ಎಲ್ಲರಿಗೂ ಇಷ್ಟ ಆಗತ್ತಂತ. ಸೊ ನೆಕ್ಸ್ಟ್ ಟೈಮ್ ಸಚಿನಲ್ಲಿ ಬಂದಾಗ ಒಂದ್ಸಲ ಮಮ್ಮಿ ಪಪ್ಪ ಸಚಿನ ಪ್ರೀತಿ ಅದೆಲ್ಲ ಕೂಡ ಬರ್ಬೇಕಂತ ಪ್ಲಾನ್ ಹಾಕಿನಿ. ನೋಡೋ ಒಂದ್ಸಲ ಬರೋಣ ಎಲ್ಲರೂ. ಸೊ ಅವ್ರಿಗೆ ಎಲ್ಲರಿಗೂ ಒಂದೊಂದ್ಸಲ ಮಲಾಯಿ ರೋಟಿ ತಿನ್ನಿಸ್ಬಿಡೋಣ.
ಹಾಯ್ ನೀ ಹುರಿತು ಥಂಡಿ ಅದ ಸಿಕ್ಕಾಪಡಿ ಥಂಡಿ ಹತ್ತು ಒಳಗೆ ಹತ್ತು ಪಡಕ್ನೆ ಹಾಂ ಹತ್ತು ಪಡಕ್ನೆ ಹಾಂ 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 ನಡಿ ಸ್ನೇಹಿತರೆ ಕೋಲ್ಡ್ ಎಷ್ಟೊತ್ತು ನೋಡಿ ಲಕ್ಷ್ಮಿ ಕೋಲ್ಡ್ ಎಷ್ಟೊತ್ತು ನೋಡಿ ಈಗ ನೀರು ಹೆಂಗೆ ನಿಂತದ ಇಲ್ಲಿ ಫುಲ್ ಬಾ ನೋಡ್ಬಾ ಇಲ್ಲೊಂದು ನಿಂತು ನೋಡುವ ಇಲ್ಲಿ ಸ್ನೇಹಿತರೆ ಎಷ್ಟು ಕೋಲ್ಡ್ ಅದ ನೋಡಿ ಇಲ್ಲಿ ಹಿಂದಿನ ಸೈಡ್ ಲಕ್ಷ್ಮಿ ನಿನ್ನ ನೋಡಿ ಫಾಗಿ ಫುಲ್ ಲೈಟ್ ಕಡೆ ಹೌದಿಲ್ಲ ನೋಡಿ ಎಷ್ಟು ನೀರು ಅದರಿತು ನೋಡಿ ಇಲ್ಲಿ ನೀರು ಹೆಂಗಾಗ್ಯದ ಫುಲ್ ಕೋಲ್ಡ್ ಆಗ್ಯದ ಬಿಜಾಪುರ್ನಾಗ ಕೋಲ್ಡ್ ನೋಡ್ರಿ ಎಷ್ಟು ಅದು ಅಲ್ಟಿಮೇಟ್ ಕೋಲ್ಡ್ ಹಾಂ ಹೈವೇ ನೋಡ್ರಿ ಮ್ಯಾಗಿನ ಸೈಡ್ ಹೈವೇ ಕಾಣತ್ತದ ಫುಲ್ ಹೆಂಗೆ ಫಾಗ್ ಅದ ಇಲ್ಲಿ ನೋಡ್ರಿ ಎಷ್ಟು ಮಸ್ತ್ ಅದ ಲೈನ್ ಇದು ಪ್ರೇಮರಾಜ್ ಧಾಬಾ ಅಂತ್ರಿ ಇದು ನ್ಯಾಷನಲ್ ಹೈವೇ ಸೋಲಾಪುರ ರೋಡಿಗೆ ಬರ್ತೈತ್ರಿ ಆಕ್ಚುಲಿ ಬಿಜಾಪುರದಿಂದ ಸೋಲಾಪುರ ಹೋಗೋ ಟೈಮ್ದಾಗ ಬಿಜಾಪುರ ದಾಟಿನ ಒಂದು 3-4 ಕಿಲೋಮೀಟರ್ ಹೋದ್ಮೇಲೆ ಒಂದು ಬರಟಗಿ ತಾಂಡ ಅಂತ ಬರ್ತೈತ್ರಿ ಸ್ನೇಹಿತರೆ ಅಲ್ಲಿ ಫ್ಲೈಓವರ್ ಬರ್ತೈತಿ ಸೊ ಅದ್ರ ಕೆಳಗಿನ ಸೈಡ್ ಇದು ಧಾಬಾ ಬರ್ತೈತಿ ಇದು ಊಟ ಅದು ಚಲೋ ಕೊಡ್ತಾರ್ರಿ ಬಾರಿ ಇಲ್ಲಿ ಜಾಸ್ತಿ ಫ್ಯಾಮಿಲಿ ಅದು ಬರ್ತಿರ್ತಾರ್ರಿ ಸೊ ಹಂಗಾಗಿ ಇಲ್ಲೇ ಕರ್ಕೊಂಡು ಬಂದೇರಿ ಇವತ್ತು ನಾನು ರೀತುಗ ಆಮೇಲೆ ಲಕ್ಷ್ಮಿಗೆ ಇಲ್ಲಿ ನೀವು ಒಂದ್ಸಲ ಟೇಸ್ಟ್ ಮಾಡ್ಲಿ ನೋಡೋದು ಇದಿಷ್ಟು ಗೈಸ್ ಇವತ್ತಿನ ಬ್ಲಾಗ್ ಯಾವುದೋ ಒಂದು ಕಾರಣಕ್ಕೂ ವಿಡಿಯೋ ಇಷ್ಟ ಆಗಿದ್ರೆ ಮತ್ತೆ ತಡ ಸ್ನೇಹಿತರೆ ಲೈಕ್ ಮಾಡ್ರಿ ಚಾನಲ್ ಯಾರು ಹೊಸದಾಗಿದ್ರಿ ಸಬ್ಸ್ಕ್ರೈಬ್ ಮಾಡ್ರಿ ಅವಂಗೆಲ್ಲ ಫ್ರೆಂಡ್ಸ್ ಫ್ಯಾಮಿಲಿ ಎಲ್ಲರಿಗೂ ಶೇರ್ ಮಾಡ್ರಿ ಮತ್ತೆ ಮುಂದಿನ ಬ್ಲಾಗ್ನ ಆಸ್ ಯೂಶುವಲ್ ಸಿಗೋಣ ಸ್ನೇಹಿತರೆ ಬಾಯ್ ಟೇಕ್ ಕೇರ್